Hi students, welcome to Varanda Race. Today we are back with top 10 current affairs of the day. ಸೊ ಕರೆಂಟ್ ಅಫೇರ್ಸ್ ಎಷ್ಟು ಯೂಸ್ ಅಂತ ನಿಮಗೆ ಗೊತ್ತು. ಸೊ ಡೈಲಿ ಹೇಳ್ತಾ ಇದ್ದೀನಿ ನಾನು, ನೋಟ್ ಮಾಡ್ತಾ ಹೋಗಿ ಒನ್ ಬೈ ಒನ್. ಆ್ಯಂಡ್ ಫಾರ್ ಎಕ್ಸಾಮ್ಸ್ ಲಾಸ್ಟ್ ಮಿನಿಮಮ್ 6 ಮಂತ್, ಲಾಸ್ಟ್ 6 ಮಂತ್ದು ಕರೆಂಟ್ ಅಫೇರ್ಸ್ ವೆರಿ ಇಂಪಾರ್ಟೆಂಟ್. ಸೊ ಡೈಲಿ ನ್ಯೂಸ್ ಪೇಪರ್ ಓದ್ತಾ ಇರಿ, ಜಾಸ್ತಿ ಕರೆಂಟ್ ಅಫೇರ್ಸ್ ನ್ಯೂಸ್ ಪೇಪರಿಂದನೇ ಬರುತ್ತೆ. ಸೊ ನೋಡೋಣ ಒನ್ ಬೈ ಒನ್, ವಿ ವಿಲ್ ಸಿ. ಸೊ ಫಸ್ಟ್ ಒನ್, ಓಕೆ, ನ್ಯಾಷನಲ್ ವೋಟರ್ಸ್ ಡೇ ಈಸ್ ಸೆಲೆಬ್ರೇಟೆಡ್ ಎವ್ರಿ ಇಯರ್ ಆನ್. ನ್ಯಾಷನಲ್ ವೋಟರ್ಸ್ ಡೇ ಎವ್ರಿ ಇಯರ್ ಯಾವಾಗ ಸೆಲೆಬ್ರೇಷನ್ ಮಾಡ್ತೀವಪ್ಪ? ಆಲ್ರೆಡಿ ನಿಮಗೆ ಗೊತ್ತು, ಬೇಗ ಕಾಮೆಂಟ್ ಬರಲಿ ಆನ್ಸರ್. ಸೊ 25th ಜನವರಿ ಇಸ್ ದ ಆನ್ಸರ್. ಸೊ ಇದ್ರದ್ದು ಥೀಮ್ ಏನು? ಎಲ್ಲ ಯಾವುದೇ ಒಂದಕ್ಕೆ ಥೀಮ್ ಅನ್ನೋದು ಇದ್ದೇ ಇರುತ್ತೆ. ಸೊ ಥೀಮ್ ಅಂತಂದರೆ ಸಬ್ಜೆಕ್ಟ್ ಆರ್ ಟಾಪಿಕ್ ಅಂತ ಕರಿತೀವಿ. ಸೊ ಥೀಮ್ ಏನಪ್ಪ ಅಂತಂದರೆ, ಮೇಕ್ ಅ ನೋಟ್ ಆಫ್ ಇಟ್, ವೆರಿ ಇಂಪಾರ್ಟೆಂಟ್. ನಾನು ಇಲ್ಲಿ ಕ್ವಶನ್ ಕೇಳಿರೋದು ಯಾವಾಗ ಸೆಲೆಬ್ರೇಷನ್ ಮಾಡ್ತಾರೆ ಅಂತ, ಬಟ್ ಅವ್ರ ಥೀಮ್ನು ಕೇಳ್ಬೋದಲ್ವ ಎಕ್ಸಾಮ್ಸ್ಗೆ. ಸೊ ಥೀಮ್ ಬರ್ಕೊಳ್ಳಿ. ವಾಟ್ ಈಸ್ ಥೀಮ್? ನಥಿಂಗ್ ಲೈಕ್ ವೋಟಿಂಗ್, ಐ ವೋಟ್ ಫಾರ್ ಶೋರ್ is the theme of National Voters Day. Nothing like voting, I vote for sure. It is the theme. ಸೊ ಸಪ್ರೇಟ್ ಆಗಿ ಬರ್ಕೊಳ್ಳಿ, ನೆನಪಿಟ್ಟು ಹೋಗ್ಬೇಕಿದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ ಇವಾಗ. 25th ಜನವರಿ. Next question. Who has been appointed as the next Director General of Civil Aviation? DGCA ಅಂತ ಕರೀತಾರೆ. ಸೊ ಇದು ಈ ಕ್ವಶನಲ್ಲಿ ನಿಮಗೆ DGCA ಫುಲ್ ಫಾರ್ಮು ಕೇಳ್ಬೋದು, ಅದು ನೆನಪಿಟ್ಟುಕೊಳ್ಳಿ, ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್. ಸೊ ನೋಡಿ ಯಾರಪ್ಪ ಅಪಾಯಿಂಟ್ ಆಗಿರೋದು? ಆನ್ಸರ್ ಈಸ್ ವಿಕ್ರಮ್ ದೇವ್ ದತ್. ಸೊ ವಿಕ್ರಮ್ ದೇವ್ ದತ್ ಅವರು ಅಪಾಯಿಂಟ್ ಆದರು. ಇವರು ಇವಾಗ, ಸೊ ಯಾರಪ್ಪ ಇವರಂತ ಕೇಳ್ತಾರಲ್ವಾ? ಸೊ ವಿಕ್ರಮ್ ದೇವದತ್ ಬಗ್ಗೆ ಗೊತ್ತಿರಬೇಕು ನಿಮಗೆ. ವಿಕ್ರಮ್ ದೇವದತ್ ಅವರು 1993 ಬ್ಯಾಚ್ದು IAS ಆಫೀಸರ್. 1993 ಬ್ಯಾಚ್ IAS ಆಫೀಸರ್, ನೆನಪಿಟ್ಟುಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಸೊ 1993 ಬ್ಯಾಚ್ IAS ಆಫೀಸರ್ ಯಾರು? ವಿಕ್ರಮ್ ದೇವದತ್. ಸೊ ಇವಾಗ ಏನು ಮಾಡ್ತಿದಾರಪ್ಪ ಅದು ಗೊತ್ತಲ್ವಾ? ಸೊ ಇವರು ಈ ಪೊಸಿಷನ್ನ, ಡೈರೆಕ್ಟರ್ ಆಫ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ದು ಪೊಸಿಷನ್ ಯಾವಾಗ ತಗೋತಿದ್ದಾರೆ? ಫೆಬ್ರವರಿ 28. ಹಿ ವಿಲ್ ಟೇಕ್ ಓವರ್ ಹಿಸ್ ನ್ಯೂ ಪೊಸಿಷನ್ ಆನ್ Feb 28. ಈ ಪೊಸಿಷನ್ನ Feb 28ಗೆ ಅವರು ಸ್ವೀಕರಿಸ್ತಿದ್ದಾರೆ. ಬಟ್ ಇವಾಗ ಏನು ಮಾಡ್ತಿದ್ದಾರೆ ತಿಳ್ಕೊಬೇಕಲ್ವಾ? ಇವಾಗ ಅವರು ಕರೆಂಟ್ಲಿ ಸರ್ವಿಂಗ್ ಆ್ಯಸ್ ಜನರಲ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಏರ್ ಇಂಡಿಯಾ ಅಸೆಟ್ ಹೋಲ್ಡಿಂಗ್ ಲಿಮಿಟೆಡ್. ಏರ್ ಇಂಡಿಯಾ ಅಸೆಟ್ ಲಿಮಿಟೆಡ್ದು ಇವಾಗ GMD, ಜನರಲ್ ಮ್ಯಾನೇಜಿಂಗ್ ಆ್ಯಂಡ್ ಡೈರೆಕ್ಟರ್ ಆಗಿದ್ದಾರೆ. ಅವರು ಸರ್ವ್ ಮಾಡ್ತಿದ್ದಾರೆ ಇವಾಗ. ಸೊ ಇಷ್ಟು ವಿಕ್ರಮ್ ದತ್ ಬಗ್ಗೆ. ಮತ್ತು ಅವ್ರು ಯಾವಾಗ ತಗೋತಿದ್ದಾರೆ ಆ ಪೊಸಿಷನ್ನ? Feb 28ಗೆ. ಯಾವ ಪೊಸಿಷನ್? ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ದು. ಕ್ಲಿಯರ್? DGCA ನೆನಪಿಟ್ಟುಕೊಳ್ಳಿ, ಅದರದ್ದು ಫುಲ್ ಫಾರ್ಮ್ ನೆನಪಿಟ್ಟುಕೊಳ್ಳಿ. ಆ್ಯಂಡ್ ಅವರೇನೋ 1993ದು IAS ಆಫೀಸರ್, 1993 ಬ್ಯಾಚ್ IAS ಆಫೀಸರ್. ಕ್ಲಿಯರ್? ಶಾಲ್ ವಿ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. Next one. Which city is the host of the International Craft Summit in India? So ಯಾವ ಸಿಟಿ ಹೋಸ್ಟ್ ಮಾಡ್ತು ಇಂಟರ್ನ್ಯಾಷನಲ್ ಕ್ರಾಫ್ಟ್ ಸಮಿಟ್ ಇನ್ ಇಂಡಿಯಾ? ಯಾವುದಪ್ಪ ಅಂತಂದರೆ ಒಡಿಸ್ಸಾ ಇಸ್ ದ ಆನ್ಸರ್. ಸಾರಿ, ಒಡಿಸ್ಸಾ ಇಸ್ ದ ಆನ್ಸರ್. ಸೊ ಒಡಿಸ್ಸಾ CM ಯಾರಪ್ಪ ಬೇಕಲ್ವಾ ನಿಮಗೆ? ಅವರೇ ಇನಾಗ್ರೇಟ್ ಮಾಡಿರೋದು. ಇದು ಮೇನ್ ಆಗಿ ಇಂಟರ್ನ್ಯಾಷನಲ್ ಕ್ರಾಫ್ಟ್ ಸಮಿಟ್ 3 days ಸಮಿಟ್. ಇದು 3 day ನಡೆಯುತ್ತೆ. ಕ್ಲಿಯರ್? ಸೊ 3 day ನಡಿಬೇಕಾದ್ರೆ ಅದನ್ನು ಇನಾಗ್ರೇಟ್ ಮಾಡಿರೋದು ಒಡಿಸ್ಸಾ CM ಆಫ್ ಒಡಿಸ್ಸಾ ಯಾರು? ಬೇಗ ಗೊತ್ತಿದ್ರೆ ಬೇಗ ಕಾಮೆಂಟ್ ಮಾಡಬೇಕು. CM ಆಫ್ ಒಡಿಸ್ಸಾ ಈಸ್ ನವೀನ್ ಪಟ್ನಾಯಕ್. ನವೀನ್ ಪಟ್ನಾಯಕ್ is the CM of Odisha. He inaugurated this International Craft Summit in India. ಸೊ ಇದು ಯಾವುದಕ್ಕಪ್ಪ? ಟು ಪ್ರಮೋಟ್ ಕ್ರಾಫ್ಟ್ ಪ್ರಾಡಕ್ಟ್ಸ್ ಫ್ರಮ್ ಒಡಿಸ್ಸಾ. ಸೊ ಅದು ಪ್ರಮೋಟ್ ಮಾಡೋ ಸಲುವಾಗಿ, ಅಲ್ಲಿರೋ ಕ್ರಾಫ್ಟ್ಸ್ ಎಲ್ಲನೂ ಪ್ರಮೋಟ್ ಮಾಡೋ ಸಲುವಾಗಿ ಈ ಕ್ರಾಫ್ಟ್ ಸಮಿತಿನ ನಡೆಸ್ತಾರೆ. ಟು ಪ್ರಮೋಟ್ ಕ್ರಾಫ್ಟ್ ಪ್ರಾಡಕ್ಟ್ಸ್ ಫ್ರಮ್ ಒಡಿಸ್ಸಾ. ಕ್ಲಿಯರ್? ನವೀನ್ ಪಟ್ನಾಯಕ್ ಇನಾಗ್ರೇಟೆಡ್ ದಿಸ್ ಸಮಿತ್. 3 day ಸಮಿತ್, 3 ದಿನ ನಡೆಯುತ್ತೆ ಅದು. ಓಕೆನಾ? ಕ್ಲಿಯರ್? ನೆಕ್ಸ್ಟ್
ಜಜ್ಪುರ್ ಒಡಿಸ್ಸಾ. ಒಡಿಸ್ಸಾದಲ್ಲಿ ಜಜ್ಪುರ್ ಅನ್ನೋ ಒಂದು ಸಿಟಿ. ಇದೊಂದು ಬರ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಒಡಿಸ್ಸಾದಲ್ಲಿ ಜಜ್ಪುರ್ ಅನ್ನೋ ಒಂದು ಸಿಟಿ. ಇದು ಏನಪ್ಪ ಜಜ್ಪುರ್ ಕೇಳಿರ್ಬೋದು, ಕೇಳಿದವರು ಬೇಗ ಕಾಮೆಂಟ್ ಮಾಡಿ. ಇಟ್ ಇಸ್ ದ ಆನ್ಸಿಯಂಟ್ ಕ್ಯಾಪಿಟಲ್ ಆಫ್ ಒಡಿಸ್ಸಾ. ನಾವು ಜಜ್ಪುರ್ನ ಆನ್ಸಿಯಂಟ್ ಕ್ಯಾಪಿಟಲ್ ಅಂತ ಕರಿತೀವಿ. ಆನ್ಸಿಯಂಟ್ ಕ್ಯಾಪಿಟಲ್ ಆಫ್ ಒಡಿಸ್ಸಾ. ಕ್ಲಿಯರ್? ನೆನಪಿಟ್ಟೋಳಿ ಇದು ಒಂದು. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಅಂತಂದರೆ ಜಸ್ಟ್ ಈ ಕ್ವಶನ್ಗೆ ಆನ್ಸರ್ ಮಾಡೋದಲ್ಲ, ಎಲ್ಲ ತಿಳ್ಕೊಬೇಕು ನಾವು. ಎಲ್ಲ ಪಾಯಿಂಟಲ್ಲೂ ಇದು ಎಷ್ಟು ದಿನ ನಡೆಯುತ್ತೆ, ಸಿ ಎಮ್ ಯಾರು, ಯಾವ್ದು ಬೇಕಿದ್ರೂ ಕೇಳ್ಬೋದು ಅವನು. ನೆಕ್ಸ್ಟ್ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಫೋರ್ತ್ ಕ್ವಶನ್ ನೋಡಿ. ಹೂ ವಿಲ್ ಬಿ ದ ಚೀಫ್ ಗೆಸ್ಟ್ ಆಟ್ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್? ಆಲ್ರೆಡಿ ಗೊತ್ತು ನಿಮಗೆ, ಬೇಗ ಆನ್ಸರ್ ಬರಲಿ, ಆಪ್ಷನ್ಸ್ ಹಾಕಿ ಬೇಗ. ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ಅಬ್ದುಲ್ ಫತೆ ಎಲ್ ಸಿಸಿ ಈಸ್ ದ ಚೀಫ್ ಗೆಸ್ಟ್ ಆಟ್ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್. ಇವರು ಯಾರಪ್ಪ, ಯಾರಂತ ಕೇಳ್ಬೋದಲ್ವಾ? ಪ್ರೆಸಿಡೆಂಟ್ ಆಫ್ ಯಾರು? ಪ್ರೆಸಿಡೆಂಟ್ ಆಫ್ ಈಜಿಪ್ಟ್. ಕರೆಕ್ಟ್, ಪ್ರೆಸಿಡೆಂಟ್ ಆಫ್ ಈಜಿಪ್ಟ್ ಯಾರು? ಅಬ್ದುಲ್ ಫತೆ ಎಲ್ ಸಿಸಿ. ನೆಕ್ಸ್ಟ್ ನನಗಿಷ್ಟೇ ಬೇಡ, ಇವಾಗ ನಾನು ಇದನ್ನು ಕೇಳ್ತೀನಿ. ಈ ಮೂರದ್ದೇನಪ್ಪ? ವ್ಲಾದಿಮಿರ್ ಪುಟಿನ್, ಬರಾಕ್ ಒಬಾಮಾ, ಕಮಲಾ ಹ್ಯಾರಿಸ್. ನನಗೆ ಇವರೆಲ್ಲನೂ ಯಾರು ಅನ್ನೋದು ಹೇಳ್ಬೇಕು ಇವಾಗ. ಸೊ ಒನ್ ಬೈ ಒನ್ ನೆನಪಿದ್ರೆ ಬೇಗ ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಸೊ ಪುಟಿನ್ ಯಾರು ಗೊತ್ತು? ಪ್ರೆಸಿಡೆಂಟ್ ಆಫ್ ರಷ್ಯಾ. ಕ್ಲಿಯರ್? ನೆಕ್ಸ್ಟ್ ಬರಾಕ್ ಒಬಾಮಾ ಫಸ್ಟ್ 44th ಪ್ರೆಸಿಡೆಂಟ್. ಪ್ರೆಸಿಡೆಂಟ್ ಅನ್ನೋದು ಗೊತ್ತು, ಬಟ್ 44th ಪ್ರೆಸಿಡೆಂಟ್ ಆಫ್ US. ಕರೆಕ್ಟ್ ಅಲ್ವಾ? 44th ಪ್ರೆಸಿಡೆಂಟ್ ಆಫ್ USA. ನೆಕ್ಸ್ಟ್ ಕಮಲಾ ಹ್ಯಾರಿಸ್ ಯಾರಪ್ಪ? ಕಮಲಾ ಹ್ಯಾರಿಸ್ ಕೇಳಿದ್ದೀರಾ? ಶಿ ಈಸ್ ಫೀಮೇಲ್. ಶಿ ಈಸ್ ವೈಸ್ ಪ್ರೆಸಿಡೆಂಟ್ ಆಫ್ US. ಶಿ ಈಸ್ ವೈಸ್ ಪ್ರೆಸಿಡೆಂಟ್ ಆಫ್ US. ಕ್ಲಿಯರ್? ಇಷ್ಟು ನೆನಪಿಟ್ಟುಕೊಳ್ಳೇಬೇಕು ನೀವು. USA. ಕ್ಲಿಯರ್? ಸೊ ನಾನು ಕ್ವಶನ್ ಕೇಳಿರೋದು ಏನಿತ್ತಪ್ಪ? ಚೀಫ್ ಗೆಸ್ಟ್ ಯಾರು? ಅಬ್ದುಲ್ ಫತೆ ಎಲ್ ಸಿಸಿ, ಪ್ರೆಸಿಡೆಂಟ್ ಆಫ್ ಈಜಿಪ್ಟ್. ರಿಮೈನಿಂಗ್ ಆಪ್ಷನ್ನ ಏನೇನಂತ ನೋಡಿದ್ವಿ ಅಷ್ಟೇ, ನೆನಪಿಟ್ಟುಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ, 5th ಕ್ವಶನ್. ಹೂ ಹ್ಯಾಸ್ ಬಿನ್ ಅವಾರ್ಡೆಡ್ ದ ಮೋಸ್ಟ್ ಡಿಸ್ಟಿಂಗ್ವಿಶ್ಡ್ ಸೈಂಟಿಸ್ಟ್ ಆಫ್ ದ ಇಯರ್ 2022? 2022ಯಲ್ಲಿ ಬೆಸ್ಟ್ ಸೈಂಟಿಸ್ಟ್ ಅವಾರ್ಡ್ ಯಾರಿಗೆ ಸಿಕ್ತಪ್ಪ? ಸೊ ಗೊತ್ತಿದ್ರೆ ಬೇಗ ಹೇಳಿ ನೋಡೋಣ. ದ ಆನ್ಸರ್ ಈಸ್ ಆರ್ ವಿಷ್ಣು ಪ್ರಸಾದ್. ಆರ್ ವಿಷ್ಣು ಪ್ರಸಾದ್ ಅವಾರ್ಡೆಡ್ ದ ಮೋಸ್ಟ್ ಡಿಸ್ಟಿಂಗ್ವಿಶ್ಡ್ ಸೈಂಟಿಸ್ಟ್ ಆಫ್ ದ ಇಯರ್ 2022. ಸೊ ಯಾರಪ್ಪ ಇದು ಆರ್ ವಿಷ್ಣು ಪ್ರಸಾದ್? ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಫಸ್ಟು. ಸೊ ನೋಡಿ, ಹಿ ಈಸ್ ಫ್ರಮ್ ಚೆನ್ನೈ. ಮೇನ್ ಆಗಿ he is from Chennai and he is the founder of Vishnu Prasad Research Center. He is the founder of Vishnu Prasad Research Center. ಕ್ಲಿಯರ್? ನೆಕ್ಸ್ಟ್ ಇವಾಗ ಈ ಅವಾರ್ಡ್ನ ಯಾರು ಕೊಟ್ರಪ್ಪ ಅವ್ರಿಗೆ ಅಂದರೆ ಯಾರು ಇವಾಗ ಕನ್ಫರ್ಮ್ ಮಾಡಿದರು ಆ ಥರ ಅಂತಂದರೆ ಆ್ಯಕ್ಟರ್ ಸೋನು ಸೂದ್. ಅದನ್ನು ನೆನಪಿಟ್ಟುಕೊಳ್ಳಿ. ಆ್ಯಕ್ಟರ್ ಸೋನು ಸೂದ್ ಕಾನ್ಫರ್ಡ್ ದಿಸ್ ಅವಾರ್ಡ್. ಕ್ಲಿಯರ್? ಕಾನ್ಫರ್ಡ್ ದಿಸ್ ಅವಾರ್ಡ್. ಕ್ಲಿಯರ್ ಆಯಿತಾ? ಸೊ ನೆನಪಿಟ್ಟುಕೊಳ್ಳಿ. ಮೋಸ್ಟ್ ಬೆಸ್ಟ್ ಸೈಂಟಿಸ್ಟ್ ಅಂತಲೂ ಕರಿಬೋದು. ಬೆಸ್ಟ್ ಸೈಂಟಿಸ್ಟ್ ಆಫ್ ದ ಇಯರ್ 2022 ಗೋಸ್ ಟು ಆರ್ ವಿಷ್ಣು ಪ್ರಸಾದ್. ಹಿ ಈಸ್ ಫ್ರಮ್ ಚೆನ್ನೈ. ವಿಷ್ಣು ಪ್ರಸಾದ್ ರಿಸರ್ಚ್ ಸೆಂಟರ್ದು ಫೌಂಡರ್ ಅವರು. ಸೊ ಆ್ಯಕ್ಟರ್ ಸೋನು ಸೂದ್ ಅವರು ಅವ್ರಿಗೆ ಕಾನ್ಫರ್ಮ್ ಮಾಡಿದರು ಅವಾರ್ಡ್ನ. ಕ್ಲಿಯರ್? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಕ್ವಶನ್ ನಂಬರ್ 6. ಹೂ ಈಸ್ ದ ಡೈರೆಕ್ಟರ್ ಜನರಲ್ ಆಫ್ ಯುನೆಸ್ಕೋ? ಯುನೆಸ್ಕೋದು ಡೈರೆಕ್ಟರ್ ಜನರಲ್ ಯಾರು? ಸೊ ಯುನೆಸ್ಕೋದು ಫುಲ್ ಫಾರ್ಮ್ ಹೇಳಿ ಫಸ್ಟ್, ಡೈರೆಕ್ಟರ್ ಜನರಲ್, ಆಮೇಲೆ ಡಿಸ್ಕಷನ್ ಮಾಡೋಣ. ಫುಲ್ ಫಾರ್ಮ್ ಏನಪ್ಪ? ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್. ಇದು ಫುಲ್ ಫಾರ್ಮ್, ಬೇಕಿದ್ರೆ ನೋಟ್ ಮಾಡ್ಕೊಳ್ಳಿ. ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್. ಸೊ ಇದದ್ದು ಡೈರೆಕ್ಟರ್ ಜನರಲ್ ಯಾರು? ಔಡ್ರೆ ಅಜೌಲೆ ಇಸ್ ದ ಡೈರೆಕ್ಟರ್ ಜನರಲ್ ಆಫ್ ಯುನೆಸ್ಕೋ. ಇಟ್ ಈಸ್ ಬೇಸಿಕಲಿ ದ ಏಜೆನ್ಸಿ ಆಫ್ ಯುನೈಟೆಡ್ ನೇಷನ್. ಇದಕ್ಕೆ ನಾವು ಏಜೆನ್ಸಿ ಆಫ್ ಯುನೈಟೆಡ್ ನೇಷನ್ಸ್ ಅಂತ ಕರಿತೀವಿ. ಕ್ಲಿಯರ್? ಇದು ಹೆಡ್ ಕ್ವಾರ್ಟರ್ ಎಲ್ಲಿದೆಯಪ್ಪ ಹೇಳಿ. ಹೆಡ್ ಕ್ವಾರ್ಟರ್ ಬಗ್ಗೆ ಡಿಸ್ಕಷನ್ ಮಾಡೋಣ ಇವಾಗ. ಹೆಡ್ ಕ್ವಾರ್ಟರ್
ಎಲ್ಲಿದೆ ಬೇಗ ಗೊತ್ತಿದ್ರೆ ಬೇಗ ಹೇಳಿ. ಹೆಡ್ ಕ್ವಾರ್ಟರ್ ಈಸ್ ಇನ್ ಪ್ಯಾರಿಸ್. ಎಲ್ಲಿ ಬರುತ್ತೆ ಪ್ಯಾರಿಸ್? ಫ್ರಾನ್ಸ್. ಕ್ಲಿಯರ್? ಆ್ಯಂಡ್ ಇಟ್ ಈಸ್ ಇನಾಗ್ರೇಟೆಡ್ ಆನ್ ವಿಚ್ ಡೇಟ್? ಯಾವಾಗ ಇನಾಗ್ರೇಟ್ ಆಯಿತು? 1958 ಕ್ಲಿಯರ್? ಸೊ ನೆನ್ಪಿಟ್ಕೊಳ್ಳಿ, ಹೆಡ್ ಕ್ವಾರ್ಟರ್ ಮತ್ತು ಇಯರ್. ಸೊ ಡೈರೆಕ್ಟರ್ ಜನರಲ್ ಆಫ್ ಯುನೆಸ್ಕೋ ಔಡ್ರೆ ಅಜೋಲೆ. ಕ್ಲಿಯರ್? ಶಾಲ್ ವಿ ಮೂವ್ ಟು ದ ನೆಕ್ಸ್ಟ್? ಓಕೆ. Seventh question. Who has been appointed as the new director of IIM Ahmedabad? IIM Ahmedabad ನ್ಯೂ ಡೈರೆಕ್ಟರ್ ಆಗಿ ಯಾರು ಜಾಯ್ನ್ ಆದರು? ದ ಆನ್ಸರ್ ಈಸ್ ಭರತ್ ಭಾಸ್ಕರ್. ಭರತ್ ಭಾಸ್ಕರ್ ಅಪಾಯಿಂಟೆಡ್ ಆಸ್ ದ ನ್ಯೂ ಡೈರೆಕ್ಟರ್ ಆಫ್ IIM ಅಹಮದಾಬಾದ್. ನೆಕ್ಸ್ಟ್ ಇವಾಗ IIMದು ಫುಲ್ ಫಾರ್ಮ್ ಹೇಳಿಪ್ಪ ಗೊತ್ತಿದ್ರೆ. ಫಸ್ಟ್ IIMದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್. IIM ಫುಲ್ ಫಾರ್ಮ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್. ಸೊ ಇದು ಬೇಸಿಕಲಿ ಏನಪ್ಪ IIM ಅಂತಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್. ಇದು ಇಟ್ ಇಸ್ ಅ ಕೈಂಡ್ ಆಫ್ ಬಿಸ್ನೆಸ್ ಸ್ಕೂಲ್ ಅಂತ ಕರೀತಾರೆ ನಾರ್ಮಲ್ ಆಗಿ. ಇಟ್ ಇಸ್ ಅ ಕೈಂಡ್ ಆಫ್ ಬಿಸ್ನೆಸ್ ಸ್ಕೂಲ್. ಇದರದ್ದು ನ್ಯೂ ಡೈರೆಕ್ಟರ್ ಯಾರು? ಭರತ್ ಭಾಸ್ಕರ್. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ನಂಬರ್ 8. Which state CM has announced to make the state as the first green energy state by the end of 2025? ಸೊ ಗ್ರೀನ್ ಎನರ್ಜಿ ಅಂತಂದರೆ ಏನು? ಫಸ್ಟ್ ಅದನ್ನು ಹೇಳಿ. ಗ್ರೀನ್ ಎನರ್ಜಿ ಮೀನ್ಸ್ ಪೊಲ್ಯೂಷನ್ ಫ್ರೀ. ಎಲ್ಲಿ ಪೊಲ್ಯೂಷನ್ ಕಡಿಮೆ ಮಾಡೋ ಸ್ಟೇಟನ್ನ ಯಾವ ಸ್ಟೇಟು ಅನೌನ್ಸ್ ಮಾಡಿದೆ, ಆ ಸ್ಟೇಟ್ದು CM ಅನೌನ್ಸ್ ಮಾಡಿದ್ದಾನೆ. ಬೈ ದ ಎಂಡ್ ಆಫ್ 2025 ಅಷ್ಟರಲ್ಲಿ ಆ ಸ್ಟೇಟನ್ನ ಪೊಲ್ಯೂಷನ್ ಫ್ರೀಯಾಗಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಆದಷ್ಟು ಕಡಿಮೆ. ಕ್ಲಿಯರ್? ಸೊ ಯಾವ್ದು ಸ್ಟೇಟಪ್ಪ? ಹಿಮಾಚಲ್ ಪ್ರದೇಶ್. ಸೊ CM ಬೇಕಲ್ವ? CM ತಾನೇ ಅನೌನ್ಸ್ ಮಾಡಿರೋದು. ಹಿಮಾಚಲ್ ಪ್ರದೇಶ್ CM ಯಾರು? ಟೆಲ್ ಮಿ. ಫಸ್ಟ್ CM ಆಫ್ ಹಿಮಾಚಲ್ ಪ್ರದೇಶ್ ಸುಖ್ವಿಂದರ್ ಸಿಂಗ್ ಸುಕ್ಕು. ನೋಡಿ ನೇಮ್ ಒಂದ್ಸರಿ ಕೇಳಿದ್ರೆ ನೆನಪೇ ಹರಬಾರ್ದು, ಆ ಥರ ಇದೆ. CM ಆಫ್ ಹಿಮಾಚಲ್ ಪ್ರದೇಶ್ ಸುಖ್ವಿಂದರ್ ಸಿಂಗ್ ಸುಕ್ಕು. ಕ್ಲಿಯರ್? ಓಕೆ. ನೆಕ್ಸ್ಟ್ ಕ್ವಶನ್. The fourth edition of International Trade Fair of Millets and Organic Products has been organized in which city? So first ಈ ಫೇರ್ ಬಗ್ಗೆ ಮಾತಾಡೋಣ. ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ ಆಫ್ ಮಿಲೆಟ್ಸ್ ಆ್ಯಂಡ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಇದೇನಪ್ಪ? ಸೊ ಇದು ನಾರ್ಮಲಿ 4th ಎಡಿಷನ್ ಅಂತ ಕೊಟ್ಟಿದ್ದಾರೆ. 4th ಎಡಿಷನ್ ಇದು ಮೇನಾಗಿ ಕಂಟೆಂಟ್ಸ್ ಏನೇನು ಹೊಂದಿರುತ್ತೆ ಅದನ್ನ ಬಗ್ಗೆ ಮಾತಾಡೋಣ ಇವಾಗ. ಮೋರ್ ದ್ಯಾನ್ 250 ಸ್ಟಾಲ್ಸ್. ಇದರಲ್ಲಿ ಈ ಒಂದು ಜಸ್ಟ್ ಈ ಥರ ಫೇರ್ ನಡೆಯುತ್ತಲ್ಲ, ಇದರಲ್ಲಿ ಮೋರ್ ದ್ಯಾನ್ 250 ಸ್ಟಾಲ್ಸ್ ಇರುತ್ತೆ. ಮತ್ತು ಕ್ವಿಜ್ ಕಾಂಪಿಟೇಷನ್, ಡ್ರಾಯಿಂಗ್ ಕಾಂಪಿಟೇಷನ್ ಮತ್ತು ಫುಡ್ ಕೋರ್ಟ್ ಇರುತ್ತೆ. ಆರ್ಗ್ಯಾನಿಕ್ ಫುಡ್ ಕೋರ್ಟ್ ಅಂತ ಕರಿತೀವಿ ನಾವು. ಆರ್ಗ್ಯಾನಿಕ್ ಫುಡ್ ಕೋರ್ಟ್ ಅದು ಇರುತ್ತೆ. ಕುಕ್ಕಿಂಗ್ ಇರುತ್ತೆ ಮತ್ತು ಡ್ರಾಯಿಂಗ್ ಕಾಂಪಿಟೇಷನ್ ಆ್ಯಂಡ್ ಕ್ವಿಜ್ ಕಾಂಪಿಟೇಷನ್ ಹೊಂದಿರುತ್ತೆ. ಇದು ಬೇಸಿಕಲಿ ಯಾರಿಗಪ್ಪ ಅಂತ ಕೇಳಿದರೆ ಇಟ್ ಇಸ್ ಅ ಪ್ಲ್ಯಾಟ್ಫಾರ್ಮ್ ಫಾರ್ ಫಾರ್ಮರ್ ಗ್ರೂಪ್ ಮತ್ತು ಡೊಮೆಸ್ಟಿಕ್ ಆ್ಯಂಡ್ ಇಂಟರ್ನ್ಯಾಷನಲ್ ಕಂಪನೀಸ್ ಅವರಿಗೆ. ಕ್ಲಿಯರ್? ಸೊ ಈ ಫೇರು ಎಲ್ಲಿ ನಡೀತಿದೆಯಪ್ಪ ಅದನ್ನೆಲ್ವ ಕೇಳಿರೋದು. ಸೊ ಗೊತ್ತಿದ್ರೆ ಬೇಗ ಹೇಳಿ. ಆನ್ಸರ್ ಈಸ್ ತ್ರಿಪುರವಾಸಿನಿ. ನಾನು ಅದನ್ನು ತ್ರಿಪುರವಾಸಿನಿ ಅಂತ ಗೊತ್ತಾಯ್ತಲ್ವಾ? ಈ ತ್ರಿಪುರವಾಸಿನಿ ಎಲ್ಲಿದೆ ಹೇಳಿ? ಈ ಸಿಟಿ ಎಲ್ಲಿದೆ? ಫಸ್ಟ್ ತ್ರಿಪುರವಾಸಿನಿ ಈಸ್ ಆಟ್ ಬೆಂಗಳೂರು. ಸೊ ಇದು ಫೇರ್ ನಡೆಯುತ್ತಿರೋದು ಬೆಂಗಳೂರಲ್ಲಿ. ಕ್ಲಿಯರ್? ತ್ರಿಪುರವಾಸಿನಿ ಬೆಂಗಳೂರು. ಸೊ ನೆನಪಿಟ್ಟುಕೊಳ್ಳಿ ಆಯಿತಾ? ನೆಕ್ಸ್ಟ್. ಓಕೆ. ಆನ್ ವಿಚ್ ಡೇ ಡಸ್ ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಸೆಲೆಬ್ರೇಟ್ ಇಟ್ಸ್ ಫೌಂಡೇಶನ್ ಡೇ? ಯಾವಾಗಪ್ಪ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ IMD ಒಂದ್ಸರಿ ಡಿಸ್ಕಷನ್ ಮಾಡಿದ್ದೀನಿ ಅನಿಸುತ್ತೆ IMD ಬಗ್ಗೆ. ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಸೆಲೆಬ್ರೇಟ್ಸ್ ಆನ್ ಫೌಂಡೇಶನ್ ಡೇ ಯಾವಾಗ? 15th ಜನವರಿ. ಕ್ಲಿಯರ್?
ಸೊ ಇದ್ರದ್ದು ಹೆಡ್ ಕ್ವಾರ್ಟರ್ ಬಗ್ಗೆ ಮಾತಾಡೋಣ ಇವಾಗ. ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಬೇಗ, ಹೆಡ್ ಕ್ವಾರ್ಟರ್ ಎಲ್ಲಿದೆ? ಹೆಡ್ ಕ್ವಾರ್ಟರ್ ಈಸ್ ಆಟ್ ಮೌಸಮ್ ಭವನ್, ನ್ಯೂ ದಿಲ್ಲಿ. ನ್ಯೂ ಡೆಲ್ಲಿ. ಕ್ಲಿಯರ್? ಇಷ್ಟು ನೆನಪಿಟ್ಕೊಳ್ಳಿ IMD ಬಗ್ಗೆ. 15 ಜನ ಅಂತ ಗೊತ್ತಾಯಿತು. ಯಾವಾಗ ಅದು ಇನಾಗ್ರೇಟ್ ಇದು ಆಗಿದ್ದು, ಯಾವಾಗ ಫೌಂಡ್ ಆಗಿದ್ದು? ಫೌಂಡ್ ಆಗಿದ್ದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಫೌಂಡ್ ಆಗಿದ್ದು 15th Jan 1875. ಕ್ಲಿಯರ್? ಸೊ ಇಷ್ಟು ನೆನಪಿಟ್ಕೊಳ್ಳಿ. ಹೆಡ್ ಕ್ವಾರ್ಟರ್ ಮೌಸಮ್ ಭವನ್, ನ್ಯೂ ದಿಲ್ಲಿ. ಕ್ಲಿಯರ್? ಓಕೆ ಓಕೆ. ಸೊ ಇವತ್ತಿಗೆ ಟಾಪ್ 10 ಕರೆಂಟ್ ಅಫೇರ್ಸ್ ಆಫ್ ದ ಡೇ ಡಿಸ್ಕಷನ್ ಮಾಡಿದ್ವಿ. ಸೊ ನೆನ್ಪಿಟ್ಟುಗಳು ಎಲ್ಲನೂ ಮರಿಬೇಡಿ. ಡೈಲಿ ನ್ಯೂಸ್ ಪೇಪರ್ ಓದಿ. ನ್ಯೂಸ್ ಪೇಪರ್ ಓದಿದ್ರೆ ನಿಮಗೆ ಇಲ್ಲಿ ಆನ್ಸರ್ ಮಾಡೋಕ್ಕೆ ಈಸಿ ಆಗುತ್ತೆ. ಕ್ಲಿಯರ್? ಸೊ ನೆಕ್ಸ್ಟ್ ಕ್ಲಾಸ್ ಮತ್ತೆ ನಾವು ಟಾಪ್ 10 ಕರೆಂಟ್ ಅಫೇರ್ಸ್ ಆಫ್ ದ ಡೇನೇ ಸಿಗೋಣ. ಸೊ ಹೊಸ ಕರೆಂಟ್ ಅಫೇರ್ಸ್ ಮಾಡೋಣ. ಸೊ ನೆನ್ಪಿಡಿ, ನಿಮಗೆ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ಆಗೇ ಆಗುತ್ತೆ, ಯೂಸ್ ಆಗುತ್ತೆ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.